ಇದು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸೋ ಸುದ್ದಿ. ಬಡವರಿಗೆ ಅನ್ಯಾಯ ಮಾಡ್ತಿದೆಯಾ ಆರೋಗ್ಯ ಇಲಾಖೆ? ಇದು ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸೋ ಸುದ್ದಿ. ಬಡವರಿಗೆ ಅನ್ಯಾಯ ಮಾಡ್ತಿದೆಯಾ ಆರೋಗ್ಯ ಇಲಾಖೆ? ಇದು ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಬಡವರ ಪರ ಇರಬೇಕಿದ್ದ ಸರ್ಕಾರದಿಂದಲೇ ಅನ್ಯಾಯ ಆಗ್ತಾ ಇದೆ. ಆರೋಗ್ಯ ಇಲಾಖೆ ಮಾಡ್ತಿದೆ ಮಹಾ ಅನ್ಯಾಯ. ಇದೇನಾ ಬಡವರಿಗೆ ನೀಡ್ತಿರುವಂತಹ ಸೇವೆ, ಕಾಳಜಿ? ಆರೋಗ್ಯ ಸಚಿವರೇ, ಇದೇನಾ ನಿಮ್ಮ ಆರೋಗ್ಯ ಸೇವೆ? ಇದು ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸೋ ಸುದ್ದಿ ಇದಾಗಿದೆ. ಬಡವರಿಗೆ ಅನ್ಯಾಯ ಮಾಡ್ತಿದೆ ಸರ್ಕಾರ, ಆರೋಗ್ಯ ಇಲಾಖೆ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಬಡವರಿಗೆ ಪರ ಇರಬೇಕಿದ್ದಂತ ಸರ್ಕಾರದಿಂದಲೇ ಅನ್ಯಾಯ ಆಗ್ತಾ ಇದೆ. ಆರೋಗ್ಯ ಇಲಾಖೆ ಮಾಡ್ತಿದೆ ಮಹಾ ಅನ್ಯಾಯ. ಬಡವರಿಗೆ ನೀಡ್ತಿರುವಂತಹ ಸೇವೆ, ಕಾಳಜಿ ಇದೇನಾ? ಈ ಅನ್ಯಾಯನ ನೀವು ಮಾಡ್ತಾ ಇರುವಂತದ್ದು ಬಡವರಿಗಾಗಿ. ಏನ್ ಮಾಡ್ತಾ ಇದ್ದೀರಾ? ಕೆಸಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಅನ್ಯಾಯ ಇದು. ಬಡವರಿಗಾಗಿ ಇರಬೇಕಾದಂತ ಸೇವೆಯಲ್ಲಿ ಅನ್ಯಾಯ ಆಗ್ತಾ ಇದೆ. ಹಾಗಾದ್ರೆ ಏನ್ ಮಾಡ್ತು ಆರೋಗ್ಯ ಇಲಾಖೆ? ಎಡವಟ್ಟೇನಾಗಿದೆ ಅಲ್ಲಿ? ಬಡವರಿಗೆ ಅನ್ಯಾಯ ಮಾಡ್ತಿದ್ಯಾ ಆರೋಗ್ಯ ಇಲಾಖೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಆಗಿದೆ. ಬಡವರ ಪರ ಇರಬೇಕಾದಂತಹ ಸರ್ಕಾರ ಬಡವರಿಗೆ ಅನ್ಯಾಯ ಮಾಡ್ತಾ ಇದೆ. ಆರೋಗ್ಯ ಇಲಾಖೆ ಮಹಾ ಅನ್ಯಾಯ ಮಾಡ್ತಿದೆ ಬಡವರಿಗೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಡ ರೋಗಿಗಳಿಗೆ ನೀಡುತ್ತಿದ್ದ ಉಚಿತ ಚಿಕಿತ್ಸೆ ಟೋಟಲಿ ಬಂದ್. ಉಚಿತ ಹೆರಿಗೆ ಮಾಡ್ತಾ ಇದ್ದಂತ ರಾಜ್ಯದ ಆಸ್ಪತ್ರೆಗಳು ಕ್ಲೋಸ್ ಆಗಿದೆ. ರಾಜ್ಯಾದ್ಯಂತ 230 ಸರ್ಕಾರಿ ಹೆರಿಗೆ ಆಸ್ಪತ್ರೆಗಳು ದಿಢೀರ್ ಬಂದ್ ಆಗಿದೆ. ಆರೋಗ್ಯ ಇಲಾಖೆಯಿಂದ ಬಡವರಿಗೆ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಆರೋಗ್ಯ ಇಲಾಖೆ ಆದೇಶ ಇದೀಗ ಬಡವರಿಗೆ ಶಾಕ್ ಅನ್ನ ನೀಡಿದೆ. ಬಡವರಿಗೋಸ್ಕರ ಇದ್ದಂತ ಬಡ ರೋಗಿಗಳಿಗೆ ನೀಡುತ್ತಿದ್ದಂತ ಉಚಿತ ಚಿಕಿತ್ಸೆ ಟೋಟಲಿ ಆಗಿ ಈಗ ಬಂದ್ ಆಗಿರುವಂತದ್ದು. ಉಚಿತ ಹೆರಿಗೆ ಮಾಡಿಸ್ತಾ ಇದ್ದಂತ ರಾಜ್ಯದ ಆಸ್ಪತ್ರೆಗಳು ಕ್ಲೋಸ್ ಆಗಿದೆ. ರಾಜ್ಯಾದ್ಯಂತ 230 ಸರ್ಕಾರಿ ಹೆರಿಗೆ ಆಸ್ಪತ್ರೆಗಳು ಬಂದ್ ಆಗಿದ್ದು ಯಾಕೆ? ಹಾಗಾದ್ರೆ ಆರೋಗ್ಯ ಇಲಾಖೆಯಿಂದ ಬಡವರಿಗೆ ದೊಡ್ಡ ಅನ್ಯಾಯ ಇದು. ಆರೋಗ್ಯ ಇಲಾಖೆ ಆದೇಶ ಇದೀಗ ಬಡವರಿಗೆ ಶಾಕ್ ಅನ್ನ ಒದಗಿಸ್ತಾ ಇದೆ. ಬಡ ರೋಗಿಗಳಿಗೆ ನೀಡ್ತಾ ಇದ್ದಂತ ಚಿಕಿತ್ಸೆಯನ್ನ ಬಂದ್ ಮಾಡಿದೆ ಆರೋಗ್ಯ ಇಲಾಖೆ. ಈ ರೀತಿಯಾಗಿ ಬಡವರಿಗೆ ಯಾಕೆ ಅನ್ಯಾಯವನ್ನ ಮಾಡ್ತಾ ಇದೆ? ಇವರ ಒಂದು ಆದೇಶ ಇನ್ನು ರಾಜ್ಯಾದ್ಯಂತ 230 ಸರ್ಕಾರಿ ಹೆರಿಗೆ ಆಸ್ಪತ್ರೆಗಳು ಕ್ಲೋಸ್ ಮಾಡಿದೆ ಅಲ್ಲ, ಇದರಿಂದ ಬಡವರಿಗೆ ಎಷ್ಟೆಲ್ಲ ತೊಂದರೆ ಆಗ್ತಾ ಇದೆ, ಎಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ. ಬಡವರು ಹಾಗಾದ್ರೆ ಎಲ್ಲಿ ಹೋಗ್ಬೇಕು? ಈಗಿನ ಆಸ್ಪತ್ರೆ ಬಿಲ್ಗಳನ್ನ ಕೇಳಿದ್ರೆ, ಖಾಸಗಿ ಆಸ್ಪತ್ರೆಗಳ ಬಿಲ್ಗಳನ್ನ ಕೇಳಿದ್ರೆ ಜೀವಂತ ಇರೋರು ಕೂಡ ಆ ಬಿಲ್ಗಳಿಗೆ ಸತ್ತು ಹೋಗ್ಬಿಡ್ತಾರೆ ಆಸ್ಪತ್ರೆ ಮುಂದೆ. ಆ ರೋಗಿಗೆ ಅಂದ್ರೆ ಅಲ್ಲಿ ಹುಷಾರಾಗಬೇಕು ಹೋದಂತ ರೋಗಿ ಆ ಆಸ್ಪತ್ರೆ ಬಿಲ್ಲಿಗೆ ಅಲ್ಲೇ ಸತ್ತು ಹೋಗುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಆ ರೀತಿಯಾಗಿ ಈಗಿನ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಬಿಲ್ಗಳಿರುವಂಥದ್ದು. ಇನ್ನು ಹೆರಿಗೆ ಅಂತ ಬಂದಾಗ ಇದು ಸಾಮಾನ್ಯವಾಗಿ ಒಂದು ಬಡವರಿಗೆ, ಬಡ ಹೆಣ್ಮಕ್ಳಿಗೆ ಒದಗಿಸಬೇಕಾದಂಥ ಸೌಕರ್ಯ ಇದು. ಆದರೆ ಏನು ಮಾಡ್ತಾ ಇದ್ದೀರಾ ನೀವು? ದಿನೇಶ್ ಗುಂಡೂರಾವ್ ಅವರು ಇದಕ್ಕೆ ಆನ್ಸರನ್ನು ಕೊಡಬೇಕು, ಉತ್ತರವನ್ನು ಕೊಡಬೇಕು. ಬಡ ರೋಗಿಗಳಿಗೆ ನೀಡುತ್ತಿದ್ದಂಥ ಉಚಿತ ಈ ವ್ಯವಸ್ಥೆಯನ್ನ ಯಾಕೆ ಬಂದ್ ಮಾಡಿದ್ದೀರಾ? ಜನರ ಗಮನಕ್ಕೆ ತರದೆ ಏಕಾಏಕಿ ಹೆರಿಗೆ ಆಸ್ಪತ್ರೆ ಕ್ಲೋಸ್ ಆಗಿದೆ. ಉಚಿತ ಹೆರಿಗೆ ಮಾಡಿಸ್ತಾ ಇದ್ದಂತ ಆಸ್ಪತ್ರೆಗಳು ಇನ್ಮುಂದೆ ಇರಲ್ಲ. ನಿಗದಿತ ಪ್ರಮಾಣದಲ್ಲಿ ಹೆರಿಗೆ ಆಗ್ತಿಲ್ಲ ಎಂದು ಕ್ಲೋಸ್ ಮಾಡಿದ್ದಾರೆ. ಬಡವರ ಆಸರೆಯಾಗಿದ್ದ ಕೆಂಗೇರಿ ಆಸ್ಪತ್ರೆಯು ಮಾಯ ಆಗ್ಬಿಟ್ಟಿದೆ. ಈಗ ಹೆರಿಗೆ ಆಸ್ಪತ್ರೆಗಳು ಇನ್ಮುಂದೆ ನಮ್ಮ ಕ್ಲಿನಿಕ್ಗಳಿಗಾಗಿ ಕೆಲಸ. ಹೆರಿಗೆ ಮಾಡಿಸ್ಬೇಕು ಅಂದ್ರೆ ದೂರದ ಆಸ್ಪತ್ರೆಗೆ ಹೋಗಬೇಕು. ಬಡವರಿಗೆ ಖಾಸಗಿ ಆಸ್ಪತ್ರೆಗೆ ಹೋಗಬೇಕಾದ ದುಸ್ಥಿತಿ ಒದಗಿ ಬಂದಿದೆ. ಹೆರಿಗೆ ಆಸ್ಪತ್ರೆಗಳಲ್ಲಿ ಕೆಮ್ಮು, ಶೀತ, ಜ್ವರಗಳಿಗೆ ಚಿಕಿತ್ಸೆ. ಸರ್ಕಾರ ನಡೆಗೆ ಸಾರ್ವಜನಿಕ ವಲಯದಲ್ಲಿ ವಿರೋಧ ಕೇಳಿ ಬರ್ತಾ ಇದೆ. ಹೆರಿಗೆ ಆಸ್ಪತ್ರೆ ಕ್ಲೋಸ್ಗೆ ಕಾರಣಗಳೇನು? ಹಾಗಾದ್ರೆ 2-3 ಆಸ್ಪತ್ರೆ ಸೇರಿಸಿ ಒಂದು ಹೆರಿಗೆ ಆಸ್ಪತ್ರೆಯನ್ನ ಮಾಡಿದ್ದಾರೆ. ಹೆರಿಗೆ ಆಸ್ಪತ್ರೆ ಇನ್ನು ಮುಂದೆ ಕೆಮ್ಮು, ಶೀತ, ಜ್ವರದ ಆಸ್ಪತ್ರೆ ಆಗುತ್ತಾ? ತಜ್ಞ ವೈದ್ಯರಿದ್ದರೂ ನಿರೀಕ್ಷಿತ ಹೆರಿಗೆಗಳು ಆಗ್ತಿಲ್ಲ ಅನ್ನುವಂಥ ಆರೋಪವನ್ನ ಸರ್ಕಾರ ಮಾಡ್ತಿದೆ. ಕೆಲ ಆಸ್ಪತ್ರೆಗಳಲ್ಲಿ ವರ್ಷದಿಂದ ಒಂದು ಹೆರಿಗೆ ಕೂಡ ಆಗಿಲ್ಲ. ಆರ್ಥಿಕ ವೆಚ್ಚ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಈ ಕ್ರಮ ತೆಗೆದುಕೊಂಡಿದ್ದೇವೆ ಅಂತ ಆರೋಗ್ಯ ಸಚಿವರು ಹೇಳ್ತಾರೆ.
ನಿಗದಿತ ಪ್ರಮಾಣದಲ್ಲಿ ಹೆರಿಗೆ ಆಗ್ತಿಲ್ಲ ಅಂತ ಹೇಳ್ತಾರೆ. ಅತ್ಯಧಿಕ ವ್ಯಯ ವೆಚ್ಚಕ್ಕೆ ಕಡಿವಾಣಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ಬಡವರು ಈ ಸೇವೆಯನ್ನು ಸ್ವೀಕರಿಸ್ತಾ ಇಲ್ವಾ? ಬಡವರು ಹೋಗ್ತಾ ಇಲ್ವಾ? ನಾವೇ ಎಷ್ಟೋ ಕಡೆ ಗಮನಿಸಿದೀವಿ, ಬಡವರು ಕೂಡ ಸರ್ಕಾರಿ ಆಸ್ಪತ್ರೆಗಳನ್ನೇ ನಂಬ್ಕೊಂಡಿರುವಂತ ಎಷ್ಟೋ ಜನರಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಮಹೇಶ್, ಈಗ ದಿಢೀರ್ನೆ ಈ ಒಂದು ಆದೇಶ ಬಂದಿದ್ಯಾಕೆ? ಬಡವರಿಗೆ ಅನ್ಯಾಯ ಅಂತ ಅನಿಸ್ತಿಲ್ವಾ ಇದು? ಎಲ್ಲ ನೋಡ್ಬೋದು, ಒಂದ್ ಕಡೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಏನು ಗ್ಯಾರಂಟಿ ಯೋಜನೆ ಜಾರಿ ತರೋದಕ್ಕೆ ಎಲ್ಲ ಸರ್ಕಾರಿ ಸ್ಕೀಮ್ಗಳನ್ನ ಕೂಡ ಬಂದ್ ಮಾಡ್ತಾ ಇರುವಂತದ್ದು ಕಂಡು ಬರ್ತಾ ಇರೋದು. ಈಗಾಗಲೇ ನಾವು ನೋಡ್ಬೋದು, ಹಿಂದೆ ಏನು ರಾಜ್ಯ ವ್ಯಾಪ್ತಿಯಲ್ಲಿದ್ದಂತಹ ಏನು ಒಂದು ಸರ್ಕಾರಿ ಶಾಲೆಗಳನ್ನ ಪಬ್ಲಿಕ್ ಶಾಲೆಯಾಗಿ ಮಾಡ್ತೀವಿ ಅಂತ ಕೂಡ ಒಂದು ರೀತಿಯಲ್ಲಿ ವಿಲೀನ ಮಾಡ್ತೀವಿ ಅಂತ ಕೂಡ ಸರ್ಕಾರಿ ಶಾಲೆಗಳು ಮುಚ್ಚಕ್ಕೆ ಹೋಗಿದ್ರು. ಅದು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಯಿತು. ಅಂದ್ರೆ ಅದಕ್ಕೂ ಕೂಡ ಅವರು ಕಾರಣ ಕೊಟ್ಟರು. ಎಲ್ಲೊಂದ್ ಕಡೆ ಶಾಲಾ ಮಕ್ಕಳು ಕೂಡ ಕೆಲವು ಶಾಲೆಗಳು ಕಮ್ಮಿ ಬರ್ತಾರೆ, ಆ ಹಿನ್ನೆಲೆಯಲ್ಲಿ ಕೆಲವು ಶಾಲೆಗಳು ವಿಲೀನ ಮಾಡ್ತೀವಿ ಅಂದ್ಬಿಟ್ಟು ಕೂಡ ಸುಮಾರು 800ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ಬಾಗಿಲು ಬಂದ್ ಮಾಡೋದು. ಆದ್ರೆ ಈಗ ಮತ್ತೊಂದೇ ಹೆಜ್ಜೆ ಮುಂದೆ ಹೋಗಿ ಏನು ಬಡವರ, ಪ್ರಮುಖವಾಗಿ ಏನು ಬಡ ಮಹಿಳೆಯರ, ಬಾಣಂತಿಯರಿಗೆ ಹೆರಿಗೆ ಆಗುವಂತ ಆಸ್ಪತ್ರೆಗಳನ್ನ ಮುಚ್ಚರಿಕೆಗೆ ಹೊರಟ ಇರುವಂತದ್ದು ರಾಜ್ಯ ಸರ್ಕಾರ. ಅಂದ್ರೆ ಎಲ್ಲೋ ಒಂದ್ ಕಡೆ ಇವರಿಗೆ ಗ್ಯಾರಂಟಿ ಯೋಜನೆಗೆ ಹಣ ಇಲ್ಲನಾ, ಇವೆಲ್ಲನೂ ಕೂಡ ಎಲ್ಲೊಂದ್ ಕಡೆ ಆರ್ಥಿಕ ಸಂಕಷ್ಟ ಸಿಗುತ್ತಾ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗ್ತಿರುವಂತದ್ದು. ಯಾಕಂದ್ರೆ ರಾಜ್ಯದಲ್ಲಿರುವಂತಹ ಸುಮಾರು 230ಕ್ಕೂ ಹೆಚ್ಚು ಹೆರಿಗೆ ಆಸ್ಪತ್ರೆಗಳನ್ನ ಈಗ ಬಂದ್ ಮಾಡಕ್ಕೆ ಹೊರಟಿರುವಂತದ್ದು. ಪ್ರಮುಖವಾಗಿ ನಾವು ಬೆಂಗಳೂರಿನಲ್ಲೂ ಕೂಡ ಸುಮಾರು ಕೆಂಗೇರಿ ಸೇರಿದಂತೆ 3-4 ಹೆರಿಗೆ ಆಸ್ಪತ್ರೆ ಕೂಡ ಬಂದ್ ಮಾಡಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಇವರು ಅದಕ್ಕೆ ಸಮರ್ಥನೆ ಮಾಡ್ಕೋತಾ ಇರೋದು, ನಾವು ಬಂದ್ ಮಾಡ್ತಲ್ಲ, ನಾವು ವಿಲೀನ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನು ಈಗ ಒಂದು ಜಯನಗರದಲ್ಲಿ ಒಂದು ಸರ್ಕಾರಿ ಹೆರಿಗೆ ಆಸ್ಪತ್ರೆ ಇದ್ರೆ ಅಲ್ಲಿ ಕೇವಲ ವರ್ಷಕ್ಕೆ 1-2 ಹೆರಿಗೆ ಆಗ್ತಾ ಇದೆ. ಅದರಿಂದ ನಮ್ಗೆ ಆರ್ಥಿಕ ತೊಂದರೆ ಆಗ್ತಿದೆ. ಅಲ್ಲಿ ತಜ್ಞರು ವೈದ್ಯರಿದ್ರು ಕೂಡ ನಾವು ತಿಂಗಳಿಗೆ ಸಂಬಳ ಕೊಡಬೇಕು, ಇಷ್ಟು ಇಂತ ಖರ್ಚು ಇರುತ್ತೆ. ಆ ಹಿನ್ನೆಲೆಯಲ್ಲಿ ಆ ಜಯನಗರ ಹಾಸ್ಪಿಟ್ಲ್ ಈ ಕಡೆ ಬಸವನಗುಡಿ ಹಾಸ್ಪಿಟ್ಲಿಗೆ ವಿಲೀನ ಮಾಡ್ತಾ ಇದ್ವಿ ಅಂತ ಒಂದು ಕಾರಣ ಕೊಡ್ತಾ ಇದ್ದಾರೆ. ಅಂದ್ರೆ ಪ್ರತಿ ವಾರ್ಡ್ಗೂ ಪ್ರತಿ ಕ್ಷೇತ್ರಕ್ಕೂ ಕೂಡ ಸರ್ಕಾರಿ ಏನು ಹೆರಿಗೆ ಆಸ್ಪತ್ರೆ ಇರಬೇಕು, ಪ್ರತಿ ತಾಲೂಕು ಕೂಡ ಇರಬೇಕು ಅಂತ ಕೂಡ ಸರ್ಕಾರ ಹಿಂದೆನೂ ಕೂಡ ಆದೇಶ ಮಾಡಿತ್ತು. ಹಿಂದೆನೂ ಕೂಡ ನಡ್ಕೊಂಡ್ ಬರ್ತಾ ಇತ್ತು. ಎಷ್ಟೇ ಆರ್ಥಿಕ ತೊಂದರೆ ಬಂದರೂ ಕೂಡ ಏನು ಹೆರಿಗೆ ಆಸ್ಪತ್ರೆ ಮುಚ್ತಾ ಇರಲಿಲ್ಲ. ಆದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಮುಚ್ಚೋದಕ್ಕೆ ಮುಂದಾಗಿರೋದು ಇದಕ್ಕೂ ಕೂಡ ಒಂದು ರೀತಿಯಲ್ಲಿ ಸಾರ್ವಜನಿಕ ವಲಯಕ್ಕೆ ದೊಡ್ಡ ಮಟ್ಟದಲ್ಲಿ ಆಕ್ಷೇಪ ವ್ಯಕ್ತಪಡಿಸಿರುವಂತದ್ದು. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಏನು ಗ್ಯಾರಂಟಿ ಯೋಜನೆಗೆ ಹಣ ಸಹಿತ ಈ ರೀತಿ ಮಾಡ್ತಾ ಇದೆ ಅಂತ ಕೂಡ ಈಗಾಗಲೇ ವಿಪಕ್ಷಗಳು ಕೂಡ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಕೊಡ್ತಾ ಇರೋ ಕಾರಣ ಕೆಲವೊಂದ್ ಕಡೆ ವರ್ಷಕ್ಕೆ 1-2 ಹೆರಿಗೆ ಆಗುತ್ತೆ, ಹಾಸ್ಪಿಟ್ಲಿಗೆ ಕೂಡ ನಮ್ಗೆ ಆರ್ಥಿಕವಾಗಿ ಕಷ್ಟ ಆಗುತ್ತೆ ಅಂತ ಕೂಡ ಕೊಡ್ತಾ ಇರೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ನಾವು ಬಂದ್ ಮಾಡ್ತಾ ಇಲ್ಲ, ವಿಲೀನ ಮಾಡ್ತಾ ಇದೀವಿ ಅಂತ. ನಾವು ಬೆಂಗಳೂರಲ್ಲಿ ಹೆಂಗೋ ಒಂದ್ ರೀತಿಯಲ್ಲಿ ಕೂಡ ಒಂದ್ ರೀತಿಯಲ್ಲಿ ಹೆಂಗೋ ಅಡ್ಜಸ್ಟ್ ಮಾಡ್ಕೋಬಹುದು. ಆದ್ರೆ ದೂರದ ಏನೊಂದು ಪಟ್ಟಣಗಳಲ್ಲಿ, ತಾಲೂಕುಗಳಲ್ಲಿ ಒಂದ್ ರೀತಿ ನಿಜಕ್ಕೂ ಕೂಡ ಕಷ್ಟ. ಯಾಕಂದ್ರೆ ಒಂದು ತಾಲೂಕಲ್ಲಿ ಒಂದೇ ಒಂದು ಸರ್ಕಾರಿ ಹೆರಿಗೆ ಆಸ್ಪತ್ರೆ ಇರುತ್ತೆ, ಬೇರೆ ಉಳಿದ್ರೆ ನೆಕ್ಸ್ಟ್ ಜಿಲ್ಲೆಗೆ ಅಥವಾ ನೆಕ್ಸ್ಟ್ ತಾಲೂಕಿಗೆ ಹೋಗ್ಬೇಕು, ಅಲ್ಲಿಂದ ಸುಮಾರು 60-70 ಕಿಲೋಮೀಟರ್ ಇರುತ್ತೆ. ಈ ರೀತಿ ಬಾಣಂತಿಯರು ಹೆರಿಗೆಗೆ ತುಂಬಾನೇ ಕಷ್ಟ ಆಗುತ್ತೆ ಅಂತ ಕೂಡ ನಾವು ಈಗಾಗಲೇ ಹೇಳಿರುವಂತದ್ದು ಸಾರ್ವಜನಿಕರು. ಆದ್ರೂ ಕೂಡ ಎಲ್ಲೊಂದ್ ಕಡೆ ಸರ್ಕಾರ ಎಲ್ಲನೂ ಕೂಡ ಹಿಂದಕ್ಕೆ ಈಗ ಬಂದ್ ಮಾಡಕ್ಕೆ ಹೊರಟಿರುವಂತದ್ದು. ಓಕೆ, ಧನ್ಯವಾದಗಳು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅತ್ಯಧಿಕ ವ್ಯಯ ಆಗುತ್ತೆ, ಹೆಚ್ಚಿನ ವೆಚ್ಚ ಆಗುತ್ತೆ, ಖರ್ಚಾಗುತ್ತೆ. ಯಾಕಂದರೆ ಯಾರು ಕೂಡ ಆಸ್ಪತ್ರೆಗೆ ಹೋಗ್ತಾ ಇಲ್ಲ, ಹೆರಿಗೆಗೆ ವರ್ಷಕ್ಕೆ 1-2 ಹೆರಿಗೆಗೆ ಹೋಗ್ತಾ ಇರುವಂಥದ್ದು. ಹೀಗಾಗಿ ಆಸ್ಪತ್ರೆಗಳನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ ಅನ್ನುವಂಥ ಉತ್ತರವನ್ನು ಈ ಒಂದು ಅಧಿಕಾರಿಗಳು ಕೊಡ್ತಾ ಇದ್ದಾರೆ, ಈ ಒಂದು ಸಚಿವರು ಕೊಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ ನಿಮಗೆ? ಏಕೆ ಬಡವರು ಅದನ್ನೇ ಸರ್ಕಾರಿ ಆಸ್ಪತ್ರೆಗಳನ್ನೇ ನಂಬ್ಕೊಂಡಿರುವಂಥವ್ರು ಎಷ್ಟೋ ಜನ ಇದ್ದಾರೆ. ಇನ್ನೇ ಫಸ್ಟ್ ಹೇಳಬೇಕು ಅಂತ ಅಂದರೆ ಆಸ್ಪತ್ರೆಗಳಲ್ಲಿ ಬಡವರಿಗೆ ಉಚಿತವಾಗಿ ಸಿಗಬೇಕಾದಂಥ ಮೆಡಿಸಿನ್ಸ್ ಸಿಗ್ತಾ ಇಲ್ಲ ಫಸ್ಟು. ಇನ್ನು ಅದ್ರ ಜೊತೆಗೆ ಇದು ಬೇರೆ, ಹಿಂದೆ ಆಗಲೇ ನಮ್ಮ ಪ್ರತಿನಿಧಿ ಹೇಳಿದ ಹಾಗೆ ಸರ್ಕಾರಿ ಒಂದು ಶಾಲೆಗಳನ್ನು ಕೂಡ ಈಗ 800ಕ್ಕೂ ಅಧಿಕ ಶಾಲೆಗಳನ್ನು ಕೂಡ ಈಗ ಬಂದ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಆಸ್ಪತ್ರೆಗಳನ್ನು ಕೂಡ ಈ ರೀತಿಯಾಗಿ ಬಂದ್ ಮಾಡ್ತಾ ಇದ್ದಾರೆ. ಹಾಗಾದರೆ ಬಡವರು ಹೇಗೆ ಬದುಕಬೇಕ್ರಿ? ಅವ್ರಿಗೆ ಇರೋರು ಯಾರು? ಅಂದರೆ ಅವ್ರಿಗೆ ಅಂತ ಸರ್ಕಾರ ಏನಾದರೂ ನಮಗೆ ಒದಗಿಸ್ಕೊಟ್ಟಿದೆ, ಸರ್ಕಾರ ಕೆಲವು ನಮಗಾಗಿ ಒಂದಿಷ್ಟು ಸೌಕರ್ಯಗಳನ್ನು ಮಾಡಿಕೊಟ್ಟಿದೆ, ಅದರಲ್ಲಿ ಬದುಕ್ತೀವಿ ಅನ್ನುವಂಥ ಎಷ್ಟೋ ಜನ ಬಡವರು ಅದನ್ನೇ ನಂಬ್ಕೊಂಡು ಬದುಕ್ತಾ ಇದ್ದಾರೆ. ಆದರೆ ಹೀಗೆ ಮಾಡಿದ್ರೆ ಜನ ಎಲ್ಲಿ ಹೋಗಬೇಕು? ಬಡವರು ಎಲ್ಲಿ ಹೋಗಬೇಕು? ಯಾಕೆ ಹೆರಿಗೆ ಆಸ್ಪತ್ರೆಗಳಲ್ಲಿ ಬಡ ಮಹಿಳೆಯರ ಹೆರಿಗೆ ಆಗ್ತಾ ಇಲ್ವಾ? ನಾವೇ ಎಷ್ಟೋ ಗಮನಿಸಿದ್ದೀವಿ, ದಿನಕ್ಕೆ ಎಷ್ಟು ಹೆರಿಗೆಗಳಾಗ್ತವೆ ಎಲ್ಲ ಕೂಡ ಇದೆ, ನಮಗೆ ಎಲ್ಲ ಕೂಡ ಮಾಹಿತಿ ಇದೆ. ಹೀಗಾಗಿ ಏನೋ ಒಂದು ನೀವು ಉತ್ತರ ಕೊಟ್ಟು ಈ ರೀತಿಯಾಗಿ ದಿಢೀರಾಗಿ ಅದ್ರ ಬಗ್ಗೆ ಚರ್ಚೆನೂ ಇಲ್ಲ, ಅದ್ರ ಬಗ್ಗೆ ಜನರಿಗೆ ವಿಷಯನೂ ತಲುಪಿಸಿಲ್ಲ, ದಿಢೀರಾಗಿ ಹೀಗೆ ಕ್ಲೋಸ್ ಮಾಡಿದ್ರೆ ಜನ ಏನು ಮಾಡಬೇಕು?